श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिलाः लोमशः पौलशश्चैव चवनो जवनो भृगुः शौनकोष्टादशश्चेति ज्योतिश्शास्त्रप्रवर्तकाः नमो ऋषिभ्यः नमो महद्भ्यः ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಭಗವಂತನು ಶುಭವನ್ನು ಉಂಟು ಮಾಡಲಿ. ಮಿಥುನ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಗಮನಿಸೋಣ. ಹೇಗಿದೆ, ಏನಿದೆ, ಏನಾದರೂ ಅನುಕೂಲ ಆಗುತ್ತಾ ಅಥವಾ ಇನ್ನು ಕಷ್ಟವಾ ನಷ್ಟವಾ ಎಂಬುದನ್ನು ಗಮನಿಸೋಣ. ಯಾಕಂದರೆ ಮಿಥುನ ರಾಶಿ ಮೃಗಶಿರ ನಕ್ಷತ್ರ 3, 4ನೇ ಪಾದ, ಆರ್ದ್ರಾ ನಕ್ಷತ್ರ 1, 2, 3, 4ನೇ ಪಾದ, ಪುನರ್ವಸು ನಕ್ಷತ್ರ 1ರಿಂದ 3 ಪಾದ ಮಿಥುನ ರಾಶಿಗೆ ಸೇರುತ್ತದೆ. ಹಾಗಾಗಿ ಮಿಥುನ ರಾಶಿಯವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಇದೆಲ್ಲ ವಿಶೇಷವಾಗಿ ನಾವು ಹೇಳುವಂಥದ್ದು ನಿಮಗೆ ಮಾಸ ಭವಿಷ್ಯ, ಅದರಲ್ಲೂ ಕೂಡ ಗೋಚಾರ ಫಲಗಳು ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ಯಾಕಂದರೆ ಇದೇ ಸರ್ವಕಾಲೀನ, ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಂತ ಅಲ್ಲ. ಆದರೂ ಕೂಡ ಈ ಗ್ರಹಸ್ಥಿತಿಯನ್ನು ನೋಡಿ ಮುಂದೆ ಹೇಳುವಂತಹ ಫಲಗಳು ಗ್ರಹಸ್ಥಿತಿ ಮೇಲೆ ಅನ್ವಯವಾಗಿರುತ್ತದೆ. ನೋಡಿ, ರಾಶಿಯಲ್ಲಿ ಗುರು ಅವನು ಸಪ್ತಮ ರಾಶಿ ನೋಡ್ತಾ ಇದ್ದಾನೆ, ಬಹಳ ಒಳ್ಳೆಯದು. ಹಾಗೆ 2ನೇ ರಾಶಿಯಲ್ಲಿ ರಾಶ್ಯಾಧಿಪತಿ ಬುಧಾದಿತ್ಯ ಯೋಗ ಆಗಿದೆ, ಇದು ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಅನಂತರದಲ್ಲಿ ಚತುರ್ಥ ರಾಶ್ಯಾಧಿಪತಿಯಾದಂಥ ಬುಧನೂ ಕೂಡ ರವಿ ಜೊತೆಗೆ 2ನೇ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ಹಾಗೆ ತೃತೀಯ ರಾಶಿಯಲ್ಲಿ ಕುಜ ಮತ್ತು ಕೇತು, ಭಾಗ್ಯ ರಾಶಿಯಲ್ಲಿ ರಾಹು, ದಶಮದಲ್ಲಿ ಶನಿ, 12ನೇ ರಾಶಿ ಶುಕ್ರ, ಹೀಗೆಲ್ಲ ಇದೆ. ಇನ್ನು ನೋಡಿ, ಇದು ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಎರಡೂ ಸೇರಿರುವಂಥ ಒಂದು ತಿಂಗಳು ಅಂತೇಳಿ ಹೇಳ್ತೇನೆ. ಈ ತಿಂಗಳಲ್ಲಿ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ವಿಶೇಷವಾದಂಥದ್ದು. ಹಾಗಾಗಿ ಆಷಾಢ ಮಾಸದ ಲಕ್ಷ್ಮೀ ಪೂಜೆಯೇ ವಿಶೇಷ. ಪ್ರತಿ ಒಂದು ಶುಕ್ರವಾರವೂ ಕೂಡ ಮರೆಯದೇ ಇದ್ದ ಹಾಗೆ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಇನ್ನು ಲಕ್ಷ್ಮೀ ಪೂಜೆ ಮಾಡಬೇಕು ಅಂತಂದರೆ ಆದಷ್ಟು ಸಂಧ್ಯಾಕಾಲದಲ್ಲಿ ಮಾಡುವಂಥದ್ದು ಬಹಳ ಒಳ್ಳೆಯದು, ಅಥವಾ ಗೋಧೂಳಿ ಲಗ್ನದಲ್ಲಿ ಮಾಡುವಂಥದ್ದು ಒಳ್ಳೆಯದು. ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವಂಥದ್ದು. ಹಾಗೆ 10ನೇ ತಾರೀಕಿಗೆ ಗುರು ಪೂರ್ಣಿಮಾ, ನೋಡಿ ಬಹಳ ಮುಖ್ಯವಾದಂಥದ್ದು. ವ್ಯಾಸ ಪೂಜೆ ಮಾಡುವಂಥದ್ದು, ಗುರು ಪೂಜೆ ಮಾಡುವಂಥದ್ದು. ಹಾಗೆ 14ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 16ಕ್ಕೆ ಕರ್ಕಾಟಕ ಸಂಕ್ರಾಂತಿ, ದಕ್ಷಿಣಾಯಣ ಪುಣ್ಯಕಾಲವು ಕೂಡ 16ನೇ ತಾರೀಕಿಗಿದೆ. ಹಾಗೆ 17ಕ್ಕೆ ಚಾಮುಂಡೇಶ್ವರಿ ಜನ್ಮೋತ್ಸವ, ಇನ್ನು ಭಾಗವತ ವೈಷ್ಣವ ಏಕಾದಶಿ 21, 22ಕ್ಕೆ ಮಹಾಪ್ರದೋಷ, ಅನಂತರ ಮಾಸಶಿವರಾತ್ರಿ 23, 24ಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ, ಅನಂತರದಲ್ಲಿ ಶ್ರಾವಣ ಮಾಸ ಶುರುವಾಗ್ತದೆ ನೋಡಿ 25ಕ್ಕೆ. ಹಾಗಾಗಿ 26ನೇ ತಾರೀಕಿಗೆ ನಾಗ ಚತುರ್ಥಿ, 29ಕ್ಕೆ ನಾಗರ ಪಂಚಮಿ, 30ನೇ ತಾರೀಕು ಶಿರಿಯಾರ ಷಷ್ಠಿ, ಹೀಗೆಲ್ಲ ಇದೆ. ಇದು ಆಷಾಢ ಮಾಸ. ಆಷಾಢ ಮಾಸ ಅಂತಂದರೆ ನಮಗೆ 16ನೇ ತಾರೀಕಿನವರೆಗೂ ಕೂಡ ಮಿಥುನ ಆಷಾಢ ಅಂತೇಳಿ ಸಿಗುತ್ತೆ. ಹಾಗಾಗಿ ಮಿಥುನ ಆಷಾಢ ಮುಗಿಯುವವರೆಗೂ ಕೂಡ ಒಂದಂತಕ್ಕೆ ಸಣ್ಣ ಪುಟ್ಟ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬಹುದು. ಅನಂತರದಲ್ಲಿ 17ನೇ ತಾರೀಕಿನ 24ನೇ ತಾರೀಕಿನವರೆಗೂ ಕೂಡ ಕರ್ಕಾಟಕ ಆಷಾಢ, ಅಂದರೆ ರವಿಯು ಕರ್ಕಾಟಕ ರಾಶಿಯಲ್ಲಿರ್ತಾನೆ. ಹಾಗಾಗಿ ಈ ಒಂದು ಕರ್ಕ ಮಾಸದಲ್ಲಿ ರವಿ ಇರುವಾಗ ಶುಭವಾದದ್ದಲ್ಲ ಎಂಬುದಾಗಿ ಗ್ರಂಥಕಾರರೆಲ್ಲ ಮುಹೂರ್ತಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಆಷಾಢ ಮಾಸ ಬಂದೋಯ್ತು ಏನಪ್ಪ ಅಂತೇಳಿ ಅಷ್ಟೆಲ್ಲ ಚಿಂತೆ ಮಾಡಬೇಡಿ. ಆಷಾಢ ಮಾಸ ಆದರೂ ಕೂಡ ಆರಂಭದ ದಿವಸಗಳಲ್ಲಿ ಏನು ಅಂತಹ ಸಮಸ್ಯೆಗಳಿಲ್ಲ. 16ನೇ ತಾರೀಕಿನವರೆಗೆ, 16ನೇ ತಾರೀಕಿನ ನಂತರದಲ್ಲಿ ಕರ್ಕಾಟ ಮಾಸ, ಅದಕ್ಕೆ ಮಲಮಾಸ ಆಳ್ತಾರೆ. ಅದು ಶಾಸ್ತ್ರದಲ್ಲಿ ನಿಷಿದ್ಧ. ಯಾಕಂದರೆ ಶಾಸ್ತ್ರ ನಿಷಿದ್ಧವಾದದ್ದನ್ನು ನಾವು ಬಿಡಬೇಕು ಎಂಬುದಾಗಿ. ನೋಡೋಣ, ನಿಮ್ಗೆ ಏನಪ್ಪ ಮಿಥುನ ರಾಶಿಯವರಿಗೆ ಸ್ವಲ್ಪ ಖುಷಿಯಾಗಿದ್ದೀರಿ. ಯಾಕಂದರೆ ಗುರುಬಲ ಇರಲಿಲ್ಲ, ಈ ಗುರು ಬಂದಿದ್ದಾನೆ, ಅವನು ಸಪ್ತಮ ರಾಶಿ ನೋಡಿದ್ದಾನೆ. ಅದೇನಪ್ಪ ಗುರುವಿಂದ? ಒಂದನೇದಾಗಿ ವಿವಾಹಾದಿ ಮಂಗಲ ಕಾರ್ಯಗಳಲ್ಲಿ ಏನಾದರೂ ಅವಕಾಶಗಳು ಸಿಗುವಂಥ ಚಾನ್ಸಸ್ಸು. ಎಷ್ಟೋ ಸಲ ವಿವಾಹ ಆಗತ್ತೆ, ವಿವಾಹ ಆಗುವುದಿಲ್ಲ, ವಿವಾಹ ಆಗಿ ಹೆಚ್ಚು ಕಡಿಮೆ ಆಗುತ್ತೆ. ಅಥವಾ ವಿವಾಹ ಏನಪ್ಪ ಯಾವಾಗಪ್ಪ ಗುರುಬಲ ಬಂದಿದೆ, ಜಾತಕ ಯಾವಾಗ ಹೊರಗೆ ಹಾಕಬೇಕು ಮದುವೆಗೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದರೆ ಈ ಒಂದು ಆಷಾಢ ಮಾಸದ ಪೂರ್ವದಲ್ಲಿ ಅಥವಾ ಆಷಾಢ ಮಾಸದ ಶ್ರಾವಣ ಮಾಸದ ಆರಂಭದಲ್ಲಿ ಜಾತಕ ಹೊರಗೆ ಹಾಕಿ ಪ್ರಯತ್ನವನ್ನು ಮಾಡಿ. ಒಂದನೇದಾಗಿ. ಎರಡನೇದಾಗಿ ವಿವಾಹಾದಿಗಳು ಆಗಿದೆ ಅಥವಾ ಆದಂಥವ್ರಿಗೆ ಕಿರಿಕಿರಿ ಆಗ್ತಾ ಇದೆ ಅಂತಂದರೂ ಕೂಡ ಏನೋ ಗುರು ಭಗವಂತ ಸ್ವಲ್ಪ ಹೊಂದಾಣಿಕೆ ಮಾಡುವಂಥ ಚಾನ್ಸಸ್ಸು ಕೂಡ ಇದೆ. ಎಷ್ಟೋ ಸಲ ವಿವಾಹ ಆಗಿರುತ್ತೆ, ಕಿರಿಕಿರಿ, ಚಿಂತೆ, ಟೆನ್ಷನ್ ಇಂತಹದ್ದೇ ಬಹಳ ಕಾಡ್ತಾ ಇರ್ತದೆ. ಜೀವನದಲ್ಲಿ ಮನುಷ್ಯನಿಗೆ ಹೇಗೆ ಅಂತಂದರೆ ಬಹಳ ಕಿರಿಕಿರಿ, ಬಹಳ ಚಿಂತೆ, ಬಹಳ ಟೆನ್ಷನ್ ಕಾಡ್ತಾ ಇರ್ತದೆ. ಹಾಗಾಗಿ ಆ ಕಿರಿಕಿರಿ ಚಿಂತೆಗಳನ್ನು ಬಿಡಬೇಕು ಅಂತಂದರೆ ನಾವು ಒಂದೇ ದಾರಿಯಲ್ಲಿ, ಒಂದೇ ಗುರಿಯಲ್ಲಿ ಹೋಗಬೇಕು. ಹಾಗಾಗಿ ಆ ಗುರು ಎರಡೂ ನಿಮಗೆ ಈಗ ಅನುಗ್ರಹವನ್ನು ಮಾಡುವಂಥದ್ದಿದೆ ಈ ತಿಂಗಳಲ್ಲಿ. ಇದು ಬಹಳ ಮುಖ್ಯವಾದಲ್ವಾ? ಎಷ್ಟೋ ಸಲ ನಮ್ಮ ಗುರಿ ಇದ್ದರೂ ಗುರುವಿನ ಬಲ ಇರುವುದಿಲ್ಲ. ಹಾಗಾಗಿ ಆ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ, ಆ ಸರಸಿಜಾಕ್ಷನು ನಿಮಗೆ ಗುರುಬಲವನ್ನು ಈ ತಿಂಗಳಲ್ಲಿ ಕೊಟ್ಟಿದ್ದಾನೆ.
ಅಲ್ಪ ಗುರುಬಲ ಅಂತ ಆದರೂ ಕೂಡ ರಾಶಿಯಲ್ಲಿ ಗುರು ಇದ್ದರೆ ಸಾಕಾಗ್ತದೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನವನ್ನು ಮಾಡಿ. ನೋಡಿ, ಎರಡನೇದಾಗಿ ಸದ್ಯಕ್ಕೆ ಅಷ್ಟಮಕ ರವಿ ಮತ್ತು ಬುಧನ ದೃಷ್ಟಿ. ಸ್ವಲ್ಪ ಯಾವುದೋ ಗೌರ್ಮೆಂಟಿನ ಸ್ವಲ್ಪ ವ್ಯಾಪಾರ ವ್ಯವಹಾರಗಳು ವಿಳಂಬ ಆಗಬಹುದು, ಅಥವಾ ನಿಮ್ಮ ಪ್ರಮೋಷನ್ ಆಗಬೇಕು ಅಂದರೆ ಸ್ವಲ್ಪ ವಿಳಂಬ ಆಗಬಹುದು, ಅಥವಾ ದೊಡ್ಡ ನೌಕರಿ ಯಾವುದೋ ಒಂದು ಸಿಗ್ತದೆ ಅಂತಂದರೆ ಸ್ವಲ್ಪ ಮುಂದೆ ಹೋಗಬಹುದು, ಸಿಗುವುದೇ ಇಲ್ಲ ಅಂತಲ್ಲ. ಅಥವಾ ನಿಮ್ಮಲ್ಲಿ ಪ್ರಮೋಷನ್ ಆಗಬೇಕು ಅಂದರೆ ಚೂರ ತಾಳ್ಮೆ ತಗೊಳ್ಬೇಕಾಗಬಹುದು. ಎಷ್ಟೋ ಸಲ ಪ್ರಮೋಷನ್ ಈ ವರ್ಷ ಆಗಲಿಲ್ಲ, ಮುಂದಿನ ವರ್ಷವೂ ಆಗಿಲ್ಲ ಅಂತ ಒದ್ದಾಡ್ತಾ ಇದ್ದವ್ರು ನೋಡ್ತೇವೆ. ಆದರೆ ಪ್ರಮೋಷನ್ ಆಗಬಹುದು, ಆದರೆ ಸ್ವಲ್ಪ ವಿಳಂಬವಾಗಿ ಆಗಬಹುದು ಅಂತೇಳಿ ಹೇಳ್ತೇನೆ. ಮತ್ತು ಎಷ್ಟೋ ಸಲ ಈ ತಿಂಗಳಲ್ಲಿ ನೀವು ಮಾತು ಕೊಟ್ಟನ್ನು ಉಳಿಸ್ಲಿಕ್ಕೆ ಕಷ್ಟ ಆಗಬಹುದು. ಯಾರೋ ಒಬ್ಬರಿಗೆ ಸಹಾಯ ಮಾಡ್ತೇನೆ, ಅಥವಾ ಯಾರೋ ಒಬ್ಬರಿಗೆ ಹಣಕಾಸಿನ ಸಹಾಯವೋ ಅಥವಾ ಯಾವುದೋ ಒಂದು ವ್ಯವಹಾರದ ಸಹಾಯವೋ, ಅಥವಾ ನಿನ್ನ ಹಿಂದೆ ನಿಂತ್ಕೊಳ್ತೇನಪ್ಪ ನಾನು, ಎಲ್ಲ ಕೆಲಸವನ್ನು ಕೂಡ ನಿನಗೆ ಮುಂದೆ ಸುಲಭವಾಗಿ ಮಾಡಿಕೊಡ್ತೇನೆ ಅಂತಂದರೆ ಅದು ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದರೆ ಗುರು ರಾಶಿಯಲ್ಲಿ ಕೂತ್ಕೊಂಡಿದ್ರು ಕೂಡ ರಾಶ್ಯಾಧಿಪತಿ ಚಂದ್ರನ ಮನೆಯಲ್ಲಿದ್ದಾನೆ. ಆ ಮನಸ್ಸು ಸ್ವಲ್ಪ ವಿಕಲ್ಪ ಆಗುವಂಥದ್ದು, ಅಥವಾ ಅವ್ರಿಗೆ ದುಡ್ಡು ಕೊಡಬೇಕಾದಾಗೆ ನಿಮ್ಮ ಕೈಯಲ್ಲಿ ದುಡ್ಡಿಲ್ಲದೆ ಇರುವಂಥದ್ದು. ಯಾಕಂದ್ರೆ ದುಡ್ಡು ಇರುತ್ತೆ, ನೀವು ಶ್ರೀಮಂತರಾಗಿದ್ದೀರಿ, ಸ್ಥಿತಿವಂತರಾಗಿದ್ದೀರಿ ನೀವು. ಯಾಕಂದರೆ ಮಿಥುನ ರಾಶಿಯವರು ಒಂದು ಹಂತಕ್ಕೆ ಬುದ್ಧಿವಂತರು, ಬಹಳ ಬುದ್ಧಿವಂತರು. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಒಳ್ಳೆಯದನ್ನು ಮಾಡಬೇಕು. ಬಹಳ ಜನ CA ಓದೋರು, ಅದರ ಜೊತೆಗೆ ಇವತ್ತಿನ ದಿವಸ ಏನು ಇನ್ಕಮ್ ಸಂಬಂಧವಾದಂತಹ ಕೆಲಸ ಕಾರ್ಯಗಳನ್ನೇ ವೆಲ್ತ್ ಅಂತ ಹೇಳ್ತಾರಲ್ಲ, ವೆಲ್ತನ್ನೇ ಡೆವಲಪ್ ಮಾಡ್ತಾ ಇದ್ದಂತಹ ವ್ಯಕ್ತಿಗಳೇ ರಾಶಿ ಜನ ಇರ್ತಾರೆ ಇದರಲ್ಲಿ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನೀವೇ ಸ್ವಲ್ಪ ಜಾರುವಂಥದ್ದು, ನೀವೇ ಸ್ವಲ್ಪ ತೊಂದರೆಗೆ ಬೀಳುವಂಥದ್ದು, ನಿಮಗೆ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಗುರಿಯನ್ನು ಸರಿಯಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ತೃತೀಯ ರಾಶಿಯ ಕುಜ. ನೋಡಿ, ಭ್ರಾತೃರಿಂದ ಅಥವಾ ಕುಟುಂಬದಿಂದ ಏನೋ ಒಂದು ಜಮೀನು ಬಗೆಹರಿಬೇಕು, ಅಥವಾ ಜಮೀನಿಂದ ಏನೋ ಅನುಕೂಲ ಆಗಬೇಕು ಅಂತಂದರೆ ಆ ಜಮೀನು ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಷ್ಟೋ ಸಲ ವ್ಯಾಜ್ಯಗಳು ಕಿರಿಕಿರಿ ಇರುತ್ತೆ, ಆದರೆ ಕೋರ್ಟು ಕಚೇರಿಯಲ್ಲಿ ಆ ವ್ಯಾಜ್ಯದಲ್ಲಿ ಗೆದ್ದುಕೊಂಡು ಅನುಕೂಲ ಆಗುವಂಥದ್ದು, ಎಲ್ಲೋ ಒಂದು ಕಡೆಗೆ ನೀವು ಒಳ್ಳೆಯ ಥರದಲ್ಲಿ ಹೋಗುವಂತಹ ಆ ಪ್ರಯತ್ನಗಳನ್ನು ಕೂಡ ನಿಮಗೆ ಕುಜ ಮಾಡ್ತಾನೆ. ಮತ್ತು ಸ್ವಲ್ಪ ಏನಾದರೂ ಹೊರದೇಶಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ, ಅಥವಾ ಹೊರದೇಶಕ್ಕೆ ಕೆಲಸಕ್ಕೆ ಹೋಗಬೇಕು, ಎಲ್ಲೋ ಒಂದು ಕಡೆ ಆ ಕೆಲಸದಲ್ಲಿ ವೃದ್ಧಿ ಆಗಬೇಕು ಅಂತಂದರೂ ಆ ಕೆಲಸದಲ್ಲಿ ವೃದ್ಧಿಯೋ ಹೊರದೇಶದಿಂದ ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಜೀವನದಲ್ಲಿ ಅವಕಾಶ ಕೆಲವೊಂದು ಸಲ ಮಾತ್ರ ಸಿಗುತ್ತೆ. ಗಾಳಿ ಬಂದಾಗ ತೂರಿಕೋ. ಎಷ್ಟೋ ಸಲ ಕೆಲಸ ಬಂದಾಗ ನಾವು ಹೋಗಿ ಕೆಲಸವನ್ನು ಮಾಡಬೇಕು. ಕೆಲಸ ನಾವು ಮಾಡ್ತಾ ಇದ್ದಾಗ ಕೆಲಸ ಬರದೇನೂ ಕೂಡ ಇರಬಹುದು. ಹಾಗಾಗಿ ಇವಾಗ ಏನಂತಂದರೆ ಪ್ರಯಾಣ ಮಾಡುವಂಥ ಯೋಗ. ಮತ್ತು ಚತುರ್ಥ ಸ್ಥಾನಕ್ಕೆ ಶನಿಯ ದೃಷ್ಟಿ. ಸದ್ಯಕ್ಕೆ ಜಾಗ ಸ್ವಲ್ಪ ಬದಲಾವಣೆ ಆಗುವಂಥದ್ದು. ಇಲ್ಲಿದ್ರಿ ಅಂತಾದರೆ ಇದಕ್ಕಿಂತಲೂ ಚೆನ್ನಾಗಿರುವಂಥ ಸಿಗಬಹುದು. ಹಾಗಾಗಿ ಸಿಗಲಿಕ್ಕೆ ಇಲ್ಲ ಹೇಳುವಂಥ ನಿರೀಕ್ಷೆ ಬೇಡ. ಆ ನಿರೀಕ್ಷೆಗಳೇನಿದ್ರು ಒಳ್ಳೆಯ ನಿರೀಕ್ಷೆಗಳಿರಬೇಕು. ಯಾವತ್ತೂ ಒಳ್ಳೆಯದನ್ನೇ ಚಿಂತನೆ ಮಾಡ್ತಾ, ಒಳ್ಳೆಯದನ್ನೇ ನಿರೀಕ್ಷೆ ಇಟ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಆ ನಿಟ್ಟಿನಲ್ಲಿ ನಡೀತಾ ಹೋಗಬೇಕು. ನಾವು ಸರಿಯಾಗಿ ಡ್ರೈವಿಂಗ್ ಮಾಡ್ತಾ ಹೋಗಬೇಕು. ಎಷ್ಟೋ ಸಲ ಅವನು ಬರ್ತಾರೆ, ಆಕ್ಸಿಡೆಂಟ್ ಆಗುತ್ತೆ, ಹೊಡಿತಾನೆ ಹೇಳೋ ಮನಸ್ಸಲ್ಲೇ ಅಂದ್ಕೊಂಡ್ರೆ ಆಕ್ಸಿಡೆಂಟ್ ಆಗುತ್ತೆ. ಆದಷ್ಟು ನಾವು ಹಾಗಂತೇಳಿ ನಾವು ಸರಿಯಾಗಿ ಹೋದರೆ ಆಕ್ಸಿಡೆಂಟೇ ಮಾಡೋದಿಲ್ಲ ಹೇಳುವಂಥ ಅರ್ಥ ಅಲ್ಲ. ಆದರೆ ನಾವು ನಮ್ಮ ಕರ್ತವ್ಯ ಸರಿಯಾಗಿ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಎಲ್ಲೋ ಒಂದು ಲಕ್ಷ್ಯ ಅಂದರೆ ಒಬ್ಬರಿಬ್ಬರಿಗೂ ಹೊಡಿಬೋದು, ಆಕ್ಸಿಡೆಂಟ್ ಆಗ್ಬೋದು, ಎಲ್ಲರಿಗೂ ಆಕ್ಸಿಡೆಂಟ್ ಆಗುತ್ತೆ ಹೇಳುವಂಥ ಅರ್ಥ ಅಲ್ಲ. ಹಾಗಾಗಿ ನಾವು ನಮ್ಮ ಮನಸ್ಸಿನ ಚಿಂತೆ, ಅವನು ಬಂದು ಆಕ್ಸಿಡೆಂಟ್ ಮಾಡಿಬಿಡ್ತಾನೋ, ಅವನು ಬಂದು ಹೊಡೆದು ಬಿಡ್ತಾನೋ, ಏನಾಗ್ಬಿಡುತ್ತಾನೋ, ನಾನು ಸತ್ತೋಗಿಬಿಡ್ತೇನೋ, ನಾಳೆಗೆ ಏನಾಗ್ಬಿಡ್ತಾನೋ, ಇಷ್ಟೆಲ್ಲ ಅತಿಯಾದಂತಹ ಚಿಂತೆಗಳು ಬೇಡ. ಇವತ್ತು ಸದ್ಯಕ್ಕೆ ಭಗವಂತ ಇಷ್ಟು ನೀಡಿದ್ದಾನೆ, ಇಷ್ಟನ್ನು ಕೊಟ್ಟಿದ್ದಾನೆ, ಇದರಲ್ಲಿ ಸಮಾಧಾನದಿಂದ ಇರುವಂತಹ ಪ್ರಯತ್ನವನ್ನು ಮಾಡೋಣ. ನಾಳೆಗೂ ಕೂಡ ಪ್ರಯತ್ನ ಮಾಡೋಣ. ಪ್ರಯತ್ನ ಬೇಡ ಅಂತಲ್ಲ, ಅತಿಯಾದಂತಹ ನಿರೀಕ್ಷೆಗಳು ಬೇಡ, ಅಥವಾ ಅತಿಯಾದಂತಹ ನನ್ನ ಕೈಯಲ್ಲಿ ಆಗುವುದೇ ಇಲ್ಲ ಹೇಳುವಂಥದ್ದು ಬೇಡ, ಅಥವಾ ನನ್ನ ಕೈಯಲ್ಲಿ ಎಂಥದೂ ಇಲ್ಲ ಹೇಳುವಂಥದ್ದು ಕೂಡ ಬೇಡ. ಇವತ್ತಿನ ಸಹ ಭಗವಂತ ತಕ್ಕ ಮಟ್ಟಿಗೆ ಇವತ್ತು ನಿಮ್ಮ ಕೈಯಲ್ಲಿ ಅಟ್ಲೀಸ್ಟ್ ಒಂದು 5,000 8,000ಕ್ಕಿಂತ ಜಾಸ್ತಿ ಇರುವಂಥ ಮೊಬೈಲನ್ನು ಕೊಟ್ಟಿದ್ದಾನೆ. ಇವತ್ತು ನೀವು ಯೂಟ್ಯೂಬ್ ನೋಡ್ತಾ ಇದ್ದೀರಿ ಅಲ್ವಾ? ತಿಂಗಳಕ್ಕೆ ಏನಿಲ್ಲ ಅಂತಂದರೆ ಒಂದು 300-400 ರೂಪಾಯಿ ಕರೆನ್ಸಿ ಹಾಕ್ಸ್ತಾ ಇದ್ದೀರಿ ಅಲ್ವಾ? ಹಾಗಾಗಿ ಏನೂ ಇಲ್ಲ ಹೇಳುವಂಥದ್ದಿಲ್ಲ. ಭಗವಂತ ತಕ್ಕ ಮಟ್ಟಿಗೆ ಎಲ್ಲರಿಗೂ ಕೂಡ ಕೊಟ್ಟೇ ಕೊಡ್ತಾನೆ. ಆದರೆ ಕೆಲವೊಂದಷ್ಟು ನಮಗೂ ಕೂಡ ತೀರ್ಮಾನವನ್ನು ಕೊಡ್ತಾನೆ. ನಾವು ಸರಿಯಾದಂತಹ ನಿಟ್ಟಿನಲ್ಲಿ ಇಟ್ಕೊಂಡಿರಬೇಕು. ಎಷ್ಟೋ ಸಲ ನಾವೇ ವ್ಯವಹಾರದಲ್ಲಿ ಸರಿ ಮಾಡದೇ ಇರುವಂಥದ್ದು, ನಾವೇ ಇನ್ನೊಬ್ಬರನ್ನು ದ್ವೇಷ ಮಾಡುವಂಥದ್ದು, ನಮ್ಮ ಒಳಗೆ ನಾವೇ ಭ್ರಾಂತಿಯಾಗಿ ಏನೇನೋ ಕಲ್ಪನೆ ಮಾಡಿಕೊಳ್ಳುವಂಥದ್ದು, ಇದನ್ನೆಲ್ಲ ನಾವು ಬಿಟ್ಟುಬಿಡಬೇಕು. ಏನಿದ್ರೂ ಭಗವಂತನ ಮೇಲೆ ಭಾರ ಹಾಕ್ತಾ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ನಾವು ಮುಂದೆ ಸಾಗ್ತಾ ಹೋಗಬೇಕು. ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗಿದಾಗ ಮಾತ್ರ ಒಳ್ಳೆ ರೀತಿಯಾದಂಥ ಫಲಗಳು ಅಲ್ವಾ? ಹಾಗಾಗಿ ನಾವು ಆದಷ್ಟು ಒಳ್ಳೆಯದನ್ನು ಚಿಂತನೆ ಮಾಡಬೇಕು. ಹಾಗೆ ಅನಂತರದಲ್ಲಿ ನೋಡಿ, ಕೃಷಿಕರಿಗೆ ಬಹಳ ಒಳ್ಳೆಯ ತಿಂಗಳು ಅಂತ ಹೇಳ್ತೇನೆ. ಇದು ಕೃಷಿಕರಿಗೆ, ವಾಹನ ವ್ಯಾಪಾರ ವ್ಯವಹಾರ ಮಾಡೋರಿಗೆ, ಮತ್ತು ಎಷ್ಟೋ ಸಲ ಸೆಕೆಂಡ್ ಹ್ಯಾಂಡ್ ಕಾರ್ ವ್ಯವಹಾರ ಮಾಡ್ತಾ ಇರ್ತಾರೆ. ಒಂದು 10,000 20,000 30,000 ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ಅಂಥವ್ರು ಹೆಚ್ಚಿನದಾದಂಥ ಈ ತಿಂಗಳ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರಿದ್ದೀರೋ, ಯಾಕಂದರೆ ಇದು ಆಷಾಢ ಮಾಸ ಅಂತಂದರೆ ಶುಕ್ರನನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಮತ್ತು ಶುಕ್ರನು ಕೂಡ ನಿಮಗೆ ವ್ಯಯಸ್ಥಾನದಲ್ಲಿದ್ದರೂ ಕೂಡ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗೆ ಎಲ್ಲೋ ಒಂದು ಕಡೆಗೆ
ನಿಮಗೆ ಸನ್ಮಾನ ಸಿಗುವಂಥದ್ದು, ಇಲ್ಲ ಒಂದು ಕಡೆ ಒಳ್ಳೆಯ ಕೆಲಸಕ್ಕೆ ಹೋಗುವಂಥದ್ದು, ಏನು ಇದ್ದಕ್ಕಿದ್ದ ಹಾಗೆ ಪ್ರಮೋಷನ್ ಆಗುವಂಥದ್ದು, ನಿಮ್ಮನ್ನು ಗುರುತಿಸುವಂತಹ ವ್ಯಕ್ತಿಗಳು ಬರುವಂಥದ್ದು. ಎಷ್ಟೋ ಸಲ ನಾವು ಕೆಲಸ ಕಾರ್ಯ ಮಾಡ್ತಾ ಇರ್ತೇವೆ, ಆದರೆ ಗುರುತಿಸೋರೇ ಇರುವುದಿಲ್ಲ. ಆದರೆ ಈ ತಿಂಗಳಲ್ಲಿ ನಿಮ್ಮನ್ನು ಗುರುತಿಸ್ತಾರೆ, ನಿಮಗೆಲ್ಲೋ ಒಂದು ಅವಕಾಶಗಳು ಕೂಡ ಸಿಗುತ್ತೆ. ಹಾಗಾಗಿ ಸಿಕ್ಕಂತಹ ಅವಕಾಶಗಳನ್ನು ಖಂಡಿತ ಬಿಡಬೇಡಿ. ಈ ತಿಂಗಳಲ್ಲಿ ಏನೇ ಅವಕಾಶ ಸಿಗಲಿ, ಅದು ಸಣ್ಣದೋ ದೊಡ್ಡದೋ ಅದು ಬೇರೆ ವಿಷಯ. ಯಾಕಂದರೆ ಇವತ್ತು ದಿವಸ ಸಣ್ಣದಾದದ್ದೇ ನಾಳೆಗೆ ದೊಡ್ಡದಾಗ್ತದೆ. ಇವತ್ತು 10 ರೂಪಾಯಿ ನಾಳೆ 100 ಆಗುತ್ತೆ. ಹಾಗಾಗಿ ಅವಕಾಶಗಳು ಸಿಕ್ಕಿದ್ದನ್ನು ನೀವು ಹೇಗೆ ಅದನ್ನು ಉಪಯೋಗಿಸ್ತೀರಿ, ಹೇಗೆ ಅದನ್ನು ಒಳ್ಳೆ ಥರದಲ್ಲಿ ಮಾಡ್ತೀರಿ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಈ ತಿಂಗಳಲ್ಲಿ ಒಂದು 2-3 ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆಗಳೂ ಕೂಡ ಬರುತ್ತೆ ಮತ್ತು ಅದರಿಂದ ಒಳ್ಳೆಯದು ಕೂಡ ಆಗುತ್ತೆ. ಆ ಸಮಸ್ಯೆ ಮಾಡಿದವರೇ ಒಳ್ಳೇದು ಮಾಡ್ತಾರೆ ಅಂತಲ್ಲ, ಒಳ್ಳೆ ರೀತಿಯಾದಂಥ ವ್ಯಕ್ತಿಗಳನ್ನು ಒಳ್ಳೆ ಥರದ್ದಾಗುತ್ತೆ. ಅದೇ ತರಹ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು ಮುಖವಾಡ ಹಾಕ್ಕೊಂಡು ನಾಟಕವನ್ನು ಮಾಡ್ತಾ ನಟನೆ ಮಾಡ್ತಾ ಇರುವಂಥ ವ್ಯಕ್ತಿಗಳಿಂದನೂ ನಿಮಗೆ ಸಮಸ್ಯೆಗಳು ಬರುತ್ತೆ, ಅದು ನಿಮಗೆ ಕೂಡ ಗೊತ್ತಾಗುತ್ತೆ. ಹಾಗಾಗಿ ನೀವು ಏನೇ ಇದ್ದರೂ ಕೂಡ ಈ ತಿಂಗಳಲ್ಲಿ ಕೂಲಂಕುಷವಾಗಿ ಎಷ್ಟು ಬೇಕೋ ಅಷ್ಟು ವ್ಯಾವಹಾರಿಕವಾಗಿ ವ್ಯಕ್ತಿಗಳ ಜೊತೆಗೆ ಪ್ರಯತ್ನಗಳನ್ನು ಮಾಡಿ ಮತ್ತು ಕೆಲವೊಂದಷ್ಟು ವಿಷಯಗಳನ್ನು, ಒಂದು 5 ವಿಷಯಗಳನ್ನು ಈ ತಿಂಗಳಲ್ಲಿ ಮುಂಜಾಗ್ರತೆಯಾಗಿ ಇಟ್ಕೊಳ್ಳಿ. ಮೊದಲನೇದಾಗಿ ನೀವು ಏನು ಮಾಡ್ತೇನೆ ಹೇಳೋದನ್ನು ಯಾರಿಗೂ ಕೂಡ ಹೇಳಲಿಕ್ಕೆ ಹೋಗಬೇಡಿ. ಎಷ್ಟೋ ಸಲ ನಾವು ಹೋಗ್ತಾ ಇರುವಾಗ ಹಿಂದಿಂದ ಕಲ್ಲು ಬೀಳೋದು ನಮ್ಮವರಿಂದನೇ ಕಲ್ಲು ಬೀಳುತ್ತೆ. ಹಾಗಾಗಿ ನಿಮ್ಮ ಉದ್ದೇಶ, ನಿಮ್ಮ ಕೆಲಸ ತೀರ್ಮಾನ ಹೇಳುವಂಥದ್ದು ಬೇರೆ ಯಾರಿಗೂ ಕೂಡ ಗೊತ್ತಾಗುವಂಥದ್ದು ಬೇಡ. ನೀವು ಅದನ್ನು ಸರಿಯಾಗಿದೆ ಹೇಳುವಂಥದ್ದನ್ನು ತಿಳ್ಕೊಳ್ಳಿ. ಅಥವಾ ನಿಮ್ಗೆ ಅಷ್ಟೊಂದು ಆತ್ಮೀಯರು, ಆಪ್ತರು ನಿಮ್ಮನ್ನು ಯಾವಾಗೂ ಸದಾಕಾಲ ಬ್ಲೆಸ್ಸಿಂಗ್ ಮಾಡ್ತಾ ಇರ್ತಾರೆ, ನಿಮ್ಮ ಒಳ್ಳೆಯದನ್ನೇ ಚಿಂತೆ ಮಾಡ್ತಾ ಇರ್ತಾರೆ ಅಂತಂದರೆ ಅವ್ರ ಬಗ್ಗೆ ಅವ್ರಿಗೆ ಹೇಳಿ ನೀವು ಹೀಗೆ ಮಾಡಬಹುದಾ ಅಂಥೇಳಿ. ಹಾಗೆ ಎರಡನೇದಾಗಿ ನಿಮ್ಮ ಆರೋಗ್ಯದಲ್ಲೇ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ. ಎಲ್ಲ ಚೆನ್ನಾಗಿರುತ್ತೆ, ಆದರೆ ನಿಮ್ಮ ಆರೋಗ್ಯದಲ್ಲೇ ಕಿರಿಕಿರಿ, ನಿಮ್ಮ ಆರೋಗ್ಯದಲ್ಲೇ ಚಿಂತೆ, ನಿಮ್ಮ ಆರೋಗ್ಯದಲ್ಲಿ ಏನೋ ತಲೆ ಕೆಡಿಸ್ಕೊಳ್ಳುವಂಥ ಪ್ರಯತ್ನ ಆಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಕೂಲಂಕುಷವಾಗಿ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಹಾಗೆ ಮೂರನೇದಾಗಿ ಸ್ವಲ್ಪ ಸ್ತ್ರೀಯರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದು. ಯಾಕೆ ಅಕ್ಕಪಕ್ಕದವ್ರು ಯಾರಿಗೋ ಏನೋ ಒಂದು ನೀವು ಹೇಳ್ತೀರಿ, ಅದು ಸುಮ್ಮನೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಯಾವುದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟು ಪ್ರಯತ್ನವನ್ನು ಮಾಡಿ. ಹಾಗೆ ನಾಲ್ಕನೇದಾಗಿ ಪ್ರಯಾಣ ಯೋಗ ಅಂತ ಹೇಳಿದೆ, ನಿಮ್ಗೆ ಅನುಕೂಲ ಆಗುತ್ತೆ ಅಂತಂದೆ, ಆದರೂ ಕೂಡ ಸ್ವಲ್ಪ ಕೆಲವೊಂದಷ್ಟು ಯೋಚನೆ ಮಾಡಿ. ಐದನೇದಾಗಿ ನಿಮಗೆ ಎಲ್ಲೋ ಒಂದು ಕಡೆ ಹಿಂದೆ ಹಣಕಾಸಿನ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ನಿಮಗೆ ಲಘು ಬಗೆಯಿಂದ ಆ ದುಡ್ಡನ್ನು ತೆಕ್ಕೊಂಡ್ಬಿಡ್ತೀರಿ, ಆದರೆ ಆ ದುಡ್ಡೇ ಬೇಕು ಅಂತೇನಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲವನ್ನು ಕೂಡ 5 ವರ್ಷ 8 ವರ್ಷ ಲಾಂಗ್ ಟೈಮಿಂಗ್ ಪ್ರಯತ್ನವನ್ನು ಮಾಡಿಕೊಡಿ. ಮತ್ತು ಎಷ್ಟೋ ಸಲ ನಿಮ್ಮಿಂದ ಕೆಲವೊಂದಷ್ಟು ನಿಮ್ಮ ಜೀವನದಲ್ಲಿ ಅಡಗಿದಿರಿ, ಕೆಲವೊಂದಷ್ಟು ತಪ್ಪಾಗಿದೆ, ಆದರೂ ಕೂಡ ಅದನ್ನೆಲ್ಲ ಹೆಚ್ಚು ಯೋಚನೆ ಮಾಡ್ತಾ ಇದ್ದ ಹಾಗೆ ಮುಂದೆ ಒಳ್ಳೆಯ ಥರದಲ್ಲಿ ಯಾವುದಾಗುತ್ತೆ, ಒಳ್ಳೆಯ ದಾರಿಗಳಾಗುತ್ತೆ ಹೇಳುವುದನ್ನು ಪ್ರಯತ್ನವನ್ನು ಮಾಡಿ. ಮತ್ತು ನೀವು ಏನಾದರೂ ಟೀಚರ್ ಆಗಿದ್ದರೆ ಅಥವಾ ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿಗಳಾಗಿದ್ದರೆ ಪ್ರಾಮಾಣಿಕವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ನಾವು ಇನ್ನೊಬ್ಬರನ್ನು ಕೇಳ್ತೇವೆ, ಅವರು ನಮಗೆ ಒಳ್ಳೆಯದನ್ನು ಹೇಳ್ತಾರೆ ಅಂತೇಳಿ ಕೇಳ್ತೇವೆ, ಆದರೆ ಅವರ ಮೌಲ್ಯ ಅಥವಾ ಗೌರವ ಕೊಟ್ಟರು ಹೇಳೋದಿಲ್ಲ. ಕೆಲವು ಜನ ಇವ್ರಿಗೆ ಯಾಕೆ ಹೇಳಬೇಕು ಅಂತ ಆಗಿಬಿಡುತ್ತೆ. ಹಾಗಾಗಿ ಅದನ್ನೆಲ್ಲ ನಾವು ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಸರಸ್ವತಿ ಹೇಗೋ ಒಂದು ಉಳಿಯುತ್ತೆ. ಆದರೂ ಕೂಡ ಬುಧನ ರಾಶಿಗೆ ಸರಸ್ವತಿ ಅನುಗ್ರಹ ಮಾಡಿದ್ದಾಳೆ ಅಲ್ವಾ. ಎಷ್ಟೋ ಜನಕ್ಕೆ ಆ ಸರಸ್ವತಿ ಅನುಗ್ರಹವೇ ಇಲ್ವಾ, ಅಥವಾ ಸರಸ್ವತಿ ಆಶೀರ್ವಾದವೇ ಇಲ್ಲ, ಹೀಗೆಲ್ಲ ಇರುತ್ತೆ. ಆದರೆ ಆ ಸರಸ್ವತಿ ನಿಮಗೆ ಅನುಗ್ರಹ ಮಾಡಿದ್ದಾಳೆ. ಯಾಕಂದರೆ ಬುಧನ ರಾಶಿ ನಿಮ್ಮದು, ಜ್ಞಾನ ರಾಶಿ ನೀವು. ಹಾಗಾಗಿ ಇದೇ ಅಂತೇಳಿ ಹೆಚ್ಚಿನದಾಗಿ ಅಹಂಕಾರವನ್ನು, ಸೊಕ್ಕನ್ನು ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಪ್ರಾಮಾಣಿಕವಾಗಿ ಎಷ್ಟಾಗುತ್ತೋ ಅಷ್ಟು ಧಾರ್ಮಿಕವಾಗಿ ಪ್ರಯತ್ನವನ್ನು ಮಾಡಿ. ಇಷ್ಟು ನಿಮಗೆ ಅನುಕೂಲಕರವಾದಂತಹ ಒಂದು ತಿಂಗಳಾಗುತ್ತೆ. ಇನ್ನು ಈ ತಿಂಗಳಲ್ಲಿ ನಕ್ಷತ್ರ ಪರಿಹಾರಗಳನ್ನು ಏನು ಮಾಡಬಹುದು ನೋಡಿ. ಒಂದನೇದಾಗಿ ಮೃಗಶಿರ ನಕ್ಷತ್ರ 3-4ನೇ ಪಾದ, ನೀವು ಮರೆಯದೇ ಇದ್ದ ಹಾಗೆ ನೀವು 10ನೇ ತಾರೀಕು ಗುರುಪೂರ್ಣಿಮೆ ಇದೆ, ಗುರು ನಾಮಸ್ಮರಣೆ ಮಾಡಿ ಮತ್ತು ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡಿ. ತಪ್ಪದೇ ಇದ್ದ ಹಾಗೆ, ಮರೆಯದೇ ಇದ್ದ ಹಾಗೆ ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡಿ, ಅದು ಬಹಳ ಒಳ್ಳೆಯದಾಗುತ್ತೆ. ಇನ್ನು ಆರ್ದ್ರಾ ನಕ್ಷತ್ರ ಬಹಳ ಸಿಟ್ಟು, ಕೋಪ, ತಾಪ ಎಲ್ಲವೂ ಕೂಡ ಬರ್ತಾ ಇದೆ. ಹಾಗಿದ್ದಾಗೂ ಕೂಡ ಶಿವನನ್ನು ನಾಮಸ್ಮರಣೆ ಮಾಡಿ, ಶಿವನ ಆರಾಧನೆ ಮಾಡಿ. ಯಾಕಂದರೆ ಮುಂದೆ ಈ ಒಂದು ಶ್ರಾವಣ ಮಾಸ ಶುರುವಾಗುತ್ತೆ. ಹಾಗಾಗಿ ಶ್ರಾವಣ ಮಾಸದ ಶನಿವಾರ 26ನೇ ತಾರೀಕಿಗಿದೆ. ಹಾಗಾಗಿ 24ನೇ ತಾರೀಕಿಂದ ಪ್ರತಿಯೊಂದು ಶನಿವಾರವೂ ಕೂಡ ಎಷ್ಟಾಗುತ್ತೋ ಅಷ್ಟು ಶಿವನಾಮಸ್ಮರಣೆ, ಶಿವನನ್ನು ಧ್ಯಾನ ಮಾಡಿ. ಇನ್ನು ಪುನರ್ವಸು ನಕ್ಷತ್ರ 1, 2, 3ನೇ ಪಾದ, ನಿಮಗೆ ಗುರುಚರಿತ್ರೆ ಪಾರಾಯಣೆ ಅಥವಾ ಗುರುನಾಮಸ್ಮರಣೆಯನ್ನು ಮಾಡದೆ ಪ್ರತಿ ದಿವಸವೂ ಮಾಡಿ. ಮತ್ತು ಮನೆಯಿಂದ ಹೊರಗಡೆ ಹೋಗುವಾಗ ತುಳಸಿಗೆ ಭಕ್ತಿಯಿಂದ ಕೈ ಮುಕ್ಕೊಂಡು ಹೋಗ್ತಾ ಇರಿ. ಅದರಿಂದ ಹೆಚ್ಚಿನದಾದಂಥ ಲಾಭಾಂಶಗಳು, ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಅನುಭವಿಸಲಿಕ್ಕೆ ನಿಮ್ಮ ಅವಕಾಶಗಳಿದೆ. ಒಟ್ಟಿನಲ್ಲಿ ಗೋಚಾರ ಫಲವು ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ತಿಂಗಳ ಮಾಸ ಭವಿಷ್ಯದಲ್ಲಿ ಮತ್ತೆ ನಾವು ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಗುರುಗಳು ಒಳ್ಳೆಯದನ್ನು ಮಾಡಲಿ. ನಮಸ್ಕಾರ.